ನಮಸ್ಕಾರ ಸ್ನೇಹಿತರೆ, ಓಂ ವ್ಯಾಸ ಚಾನಲಿಗೆ ಎಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇಂದು ನಾನು ಮಾತನಾಡಲು ಸಂತೋಷಪಟ್ಟು ನಿಮಗೆ ತಮ್ಮನ್ನೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಕಾರಣ ನನ್ನ ಪ್ರೀತಿ ಪಾತ್ರರಾದ ನನ್ನ ಪ್ರಾಣದೇವತೆಯಾದ ಶ್ರೀ ಮಂಗಳಗೌರಿಯ ಹುಟ್ಟುಹಬ್ಬ ಅಂದರೆ ಗೌರಿ ಹಬ್ಬ. ಗೌರಿ ಹಬ್ಬ ಅಂದರೆ ಸಂತೋಷ. ನಾವು ಗೌರಿ ಹಬ್ಬ ದಿನದಂದು ಏನು ಮಾಡುತ್ತೇವೆ ಅಂದರೆ ಮುತ್ತೈದರಿಗೆ ಮರದ ಬಾಗಿನವನ್ನು ಕೊಡ್ತೇವೆ. ಮರದ ಬಾಗಿನದಲ್ಲಿ ಏನಿರುತ್ತೆ ಅಂತ ಕೇಳಿದರೆ, ಈ ಮರದ ಬಾಗಿನ ಜೊತೆ ಬಂದರೆ ಅದರಲ್ಲಿ ನಮಗೆ ಏನು ಕೊಡುತ್ತಾರೋ ಅಂತ ಎಲ್ಲರಿಗೂ ಅಲ್ಲ, ನನಗೂ ಕಾತರ. ಆ ಮರದ ಬಾಗಿನದಲ್ಲಿ ನಾನಾ ವಿಧವಾದ ಬೇಳೆಗಳು, ಅಚ್ಚು ಬೆಲ್ಲ, ವಿಳ್ಳೆದೆಲೆ, ಬಟ್ಲಡಿಕೆ, ತಾಂಬೂಲಕ್ಕೆ ಕೊಡುವಂಥ ಅರಿಶಿನ ಕುಂಕುಮ, ಗೌರಿಯ ಬಿಚ್ಚೋಲೆ ಅಂದರೆ ಸಣ್ಣ ಸಣ್ಣ ಬಳೆ, ಕರಿ ಬಳೆ ಬರುತ್ತೆ, ಅದನ್ನು ಗೌರಿ ಬಿಚ್ಚೋಲೆ ಬಳೆ ಅಂತ ಹೇಳ್ತೀವಿ. ಸಣ್ಣದಾದ ಕನ್ನಡಿ, ಸಣ್ಣದಾದ ಬಾಚಣಿಗೆ, ಈ ಥರ ಎಲ್ಲ. ತುಂಬ ಶ್ರೀಮಂತರಾದರೆ ಅವರೇನು ಮಾಡ್ತಾರೆ ಅಂದರೆ ಚಿನ್ನ ಬೆಳ್ಳಿ ಎಲ್ಲ ಕೊಡ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಮಧ್ಯವಯಸ್ಕರಾದರೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ, ಈ ಥರದ್ದಾಗೋದಾದರೆ ನಾವೇನು ಮಾಡ್ತೀವಿ, ಒಂದು ಒಳ್ಳೆ ರೇಷ್ಮೆ ಸೀರೆ, ಅದಕ್ಕೆ ಒಂದು ರೌಕೆ ಕಣ ಕಂಪಲ್ಸರಿ ಅಣ್ಣ ತಂಗಿದಿರು ಅಕ್ಕ ತಂಗಿದಿರು ಕೊಡುವಂತಹ ವಾಡಿಕೆ. ಇದು ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಕೊಡ್ತೀವಿ. ಮತ್ತು ಗಾಜಿನ ಬಳೆ. ಗಾಜಿನ ಬಳೆ ಅಂದರೆ ಸಂಭ್ರಮ. ಅಂದರೆ ಬಣ್ಣ ಬಣ್ಣದ ಬಳೆಗಳನ್ನು ತೊಟ್ಟಿಕೊಳ್ಳಲು ಆಸೆಯಾಗುವುದು ಗೌರಿ ಹಬ್ಬದ ದಿನ. ಗೌರಿ ಹಬ್ಬದ ದಿನ 2ರಿಂದ 3 ಡಜನ್ ನಾನಂತೂ ತೊಟ್ಕೊಂಡ್ಬಿಡ್ತೀನಿ. ದಯವಿಟ್ಟು ನೀವು ತೊಟ್ಕೊಳ್ಳಿ. ಯಾಕಂದರೆ ಗೌರಿ ಹಬ್ಬ ಅಂದರೆ ಸಂತೋಷ ಪಡುವಂಥ, ಖುಷಿಯಾಗಿರುವಂತಹ ಹಬ್ಬ. ಹಸಿರು ಬಳೆ, ನೀಲಿ ಬಳೆ, ರಾಮ ಬಳೆ, ಕೆಂಪು ಬಳೆ, ಆಹಾ ಎಂಥ ಚಂದ. ನೀವು ದಯವಿಟ್ಟು ಬನ್ನಿ, ಮಲ್ಲೇಶ್ವರಂ ಮಾರ್ಕೆಟಲ್ಲಿ ಬರೀ ಬಳೆ ಅಂಗಡಿ ನೋಡಿ, ನಿಂತ್ಕೊಂಡು ನೋಡೋಕ್ಕೆ ಒಂದು ಸಂಭ್ರಮ. ಇನ್ನೂ ಹಬ್ಬ ಮಾಡೋಕ್ಕೋ ಅತಿಯಾದ ಆನಂದ. ಗೌರಿ ತಾಯಿಯನ್ನು ಕರೆದು ಅವಳಿಗೆ ಗೆಜ್ಜೆ ವಸ್ತ್ರ ಮಾಡಿ, ವಿಶೇಷವಾಗಿರುವ ಗೆಜ್ಜೆ ವಸ್ತ್ರ ಮಾಡಿ ಅವಳಿಗೂ ಅರಿಶಿನ ಕುಂಕುಮ ಕೊಟ್ಟು, ಅವಳಿಗೂ ನಾವು ತಾಂಬೂಲ ಸಮೇತ, ನಾವು ಗಣಪತಿಯನ್ನು ಅಕ್ಕಿಯಲ್ಲಿ ತರ್ತೀವಲ್ವ, ಹಾಗೆ ಗೌರಿಯನ್ನು ತರ್ತೀವಿ. ಕೆಲವರಂತೂ ಏನು ಮಾಡ್ತೀವಿ ಅಂದರೆ ಗಣಪತಿ ಹಬ್ಬದ ದಿನವೇ ಗೌರಿ ಮಾಡಿಬಿಡ್ತೀವಿ, ಅಥವಾ ಗೌರಿ ಹಬ್ಬದ ದಿನವೇ ಗಣಪತಿ ಕೂರಿಸ್ತೀವಿ. ತಪ್ಪಿಲ್ಲ. ಯಾಕೆಂದರೆ ಗೌರಿ ತಾಯಿ ಆಗ್ತಾಳೆ. ಪುಟ್ಟದಾಗಿ ಗಂಟು ಹಾಕಿಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು, ಸಂತೋಷವಾಗಿ ಕರಿಮಣಿ ಸರ ಹಾಕಿಕೊಂಡು, ಒಡವೆ ಹಾಕಿಕೊಂಡು ಕುಳಿತಿರುವಂತಹ ನಮ್ಮ ಗೌರಿಯಮ್ಮನನ್ನು ನೋಡಲು ಬಹಳ ಖುಷಿ. ಅವತ್ತಿನ ದಿನ ನಾ ಮರದ ಬಾಗ್ನ ಹೇಳಿದ್ನಲ್ಲ, ದೊಡ್ಡವರಿಗೆಲ್ಲ ಮರದ ಬಾಗ್ನ, ರೇಷ್ಮೆ ಸೀರೆ, ಒಡವೆ, ಬಳೆ, ವಸ್ತ್ರ ಎಲ್ಲ ಸಿಗುತ್ತೆ. ನೀವು ಎಷ್ಟೇ ಕೋಟಿ ರೂಪಾಯಿ ಕೊಟ್ಟರು ಆ ಗಾಜಿನ ಬಳೆ ಕೊಡುವಂಥ ಸಂಭ್ರಮ ಬೇರೆ ಯಾವುದು ಕೊಡಲ್ಲ ಗೆಳೆಯರೆ. ಸಣ್ಣ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಮನೆಗಳಲ್ಲಿ ಸಣ್ಣ ಸಣ್ಣ ಮರ, ಇಷ್ಟೇ ಆಕಾರದ ಪುಟ್ಟ ಪುಟ್ಟ ಮರಗಳಲ್ಲಿ ಅವರಿಗೆ ಬೇಕಾಗಿರುವಂಥ ಚಾಕ್ಲೇಟು, ಪೆಪ್ಪರ್ಮೆಂಟು, ಕ್ಯಾಡ್ಬರೀಸು, ಎಕ್ಲರ್ಸು, ಮತ್ತು ಅವ್ರ ಸೈಜಿನಿರುವಂಥ ಮೆಟಲ್ ಬಳೆ. ಅವ್ರು ಗಾಜಿನ ಬಳೆ ಹಾಕ್ಕೊಳ್ಳಲ್ಲ, ಯಾಕಂದರೆ ಒಡ್ಕೊಂಡು ಕೈ ಏಟ್ ಮಾಡ್ಕೊಳ್ತಾರೆ ನೋಡಿ. ಹಾಗಾಗಿ ಅವರಿಗೆ ಪುಟ್ಟ ಬಳೆ, ಗಾಜಿನ ಬಳೆ ಹಾಕ್ದಿರ ಮೆಟಲ್ ಬಳೆ ಮತ್ತು ಬೆಳ್ಳಿ ಬಳೆ, ಈ ಥರ ಬಳೆಗಳನ್ನು ಕೊಟ್ಟು ಪುಟ್ಟ ಪುಟ್ಟ ಹೆಣ್ಣು ಬೊಂಬೆಯನ್ನು ಇಟ್ಟಿರ್ತೀವಿ. ಕಾರಣ ಸಣ್ಣ ಮಕ್ಕಳಿಗೆ, ಪುಟ್ಟ ಹೆಣ್ಣು ಮಕ್ಕಳಿಗೆ ಬೊಂಬೆಗಳನ್ನು ಆಡಲು ಬಹಳ ಖುಷಿ. ಹಾಗಾಗಿ ಪುಟ್ಟ ಪುಟ್ಟ ಬೊಂಬೆಗಳನ್ನಿಟ್ಟು ಅದರಲ್ಲೂ ಅವರಿಗೆ ಬೇಕಾಗಿರುವಂತಹ ಒಂದು ಸಣ್ಣ ಫ್ರಾಕು, ಅಂಗಿ, ಪುಟ್ಟಾಣಿ ಬಾಚಣಿಗೆ, ಪುಟ್ಟಾಣಿ ಕನ್ನಡಿ, ಈ ಥರ ಬಿಚ್ಚೋಲೆ ಸೆಟ್ ಅಂತ ನಾವು ಹೇಳ್ತೀವಿ. ಬಿಚ್ಚೋಲೆ ಸೆಟ್ ಅಂದರೆ ವಿಶೇಷವಾಗಿ ಅದರಲ್ಲಿ ಸಣ್ಣ ಬಿಚ್ಚೋಲೆ ಬಳೆ, ಒಂದು ಕನ್ನಡಿ, ಒಂದು ಬಾಚಣಿಗೆ, ಒಂದು ಪೌಡರ್ ಡಬ್ಬ, ಒಂದು ಕಣ್ಣು ಕಪ್ಪು. ಇದು ಕಣ್ಣು ಕಪ್ಪು ಅಂತ ಏನಂದರೆ, ಗೌರಿ ಹಬ್ಬಕ್ಕೆ ಶುರುವಾಗೋ ಮುಂಚೆ ಮಂಗಳಗೌರಿ ವ್ರತ ಮಾಡ್ತಿರ್ತಾರಲ್ಲ, ಮಂಗಳಗೌರಿ ವ್ರತನ್ನು 9 ವಾರನೂ ಮಾಡ್ತಾರೆ, 11 ವಾರನೂ ಮಾಡ್ತಾರೆ. ಆ ವಾರಗಳಲ್ಲಿ ಮಾಡಿ ಕಣ್ಣು ಕಪ್ಪನ್ನು ಮನೆಯಲ್ಲೇ ತಯಾರಿಸ್ತಾರೆ. ಆ ಗುರುತಿಗೆ ಐಟೆಕ್ಸ್ ಡಬ್ಬವನ್ನು ಇಡ್ತೀವಿ. ಇವಾಗೆಲ್ಲ ಬಂದಿರೋದು ಲಾರಿಯಲ್ ಕಾಜೆಲ್ಲ, ಅದೆಲ್ಲ ಸಣ್ಣ ಸಣ್ಣ ಐಟೆಕ್ಸ್ ಡಬ್ಬ ಇಡ್ತೀವಿ. ಮನೆಯಲ್ಲೇ ಕಪ್ಪು ತಯಾರಿಸ್ತಿದ್ರು ಆ ಕಾಲದಲ್ಲಿ. ಅದನ್ನು ಕಣ್ಣಿಗೆ ಕಪ್ಪು ಇಟ್ಕೋಬೇಕು, ಕಾಟಿಗೆ ಇಟ್ಕೋಬೇಕು ಅಂತ, ಅದು ಗೌರಿ ಕಾಟಿಗೆ ಅಂತ ಹೇಳ್ತೀವಿ. ಅದನ್ನು ಇಟ್ಕೊಂಡು ಕೆನ್ನೆಗೆ ಅರಿಶಿನ ಹಚ್ಚಿಕೊಂಡು, ಮುತ್ತೈದೆಯರು ಅಂದ್ರೇನು, 5 ಮುತ್ತು, ಹಣೆ ಕುಂಕುಮ, ಕರಿಮಣಿ ಸರ ಅಂದರೆ ಮಾಂಗಲ್ಯ ಆಗತ್ತೆ, ಕಾಲಿನ ಉಂಗುರ, ಕೈಯಲ್ಲಿರುವ ಬಳೆ, ತಲೆಯಲ್ಲಿರುವ ಹೂವು, ಇದಿಷ್ಟು ಮುತ್ತು 5ಗಳನ್ನು ಹೊಂದಿರುವವಳೆ ಮುತ್ತೈದೆ ಆಗುತ್ತಾಳೆ. ಅಂಥ ಮುತ್ತೈದೆ ಸ್ತ್ರೀಯರನ್ನು 5 ಜನ, 11 ಜನ, ನಿಮಗೆ ಬೇಕಾದಷ್ಟು ಮನೆ ಅಕ್ಕಪಕ್ಕದಲ್ಲಿರುವವರು ಅಥವಾ ನಿಮ್ಮ ಏರಿಯಾದಲ್ಲಿರುವವರು ಎಲ್ಲರನ್ನೂ ಕರೆದು, ನೋಡಿ ಇದು ನಮ್ಮ ದೇವರು ನಾವು ಕೂರಿಸಿದ್ದೀವಿ ಅಂತ ಹೇಳಿ ಅವರಿಗೆ ಒಬ್ಬಟ್ಟು, ಒಂದು ರೌಕೆ ಕಣ ಅಂದ್ರೇನು, ಒಂದು ಒಳ್ಳೆ ಬ್ಲೌಸ್ ಪೀಸು. ಇವಾಗ ಏನು ಮಾಡಿಬಿಡ್ತಾರೆ, ಲಾಟಾಗಿ ತಂದುಬಿಡ್ತಾರೆ ಫ್ರೆಂಡ್ಸ್. ಏನು ಮಾಡ್ತಾರೆ ಅಂದರೆ, ಒಂದು 20, 30, 40, 50 ಒಂದು ಪ್ಯಾಕೆಟ್ ತರ್ತಾರೆ. ಅದು ಉಪಯೋಗ ಇಲ್ಲ, ಯಾರು ಬಳಸೋಲ್ಲ, ಯಾರು ಹೊಲಿಸ್ಕೊಳ್ಳಲ್ಲ. ಅಂಥದ್ದು ಕೊಟ್ಟರೇನು ಬಿಟ್ಟರೇನು ಪ್ರಯೋಜನ ಆಗಲ್ಲ. ಹಾಗಾಗಿ ಒಳ್ಳೆಯ ಒಂದು ಮೀಟರ್ ಬ್ಲೌಸ್ ತೊಗೊಳ್ಳಿ. ಈ ಸಣ್ಣ ಸಣ್ಣ ದುಡ್ಡು ಕಮ್ಮಿ ಆಗುತ್ತೆ ಅನ್ನೋದು ಮಾಡೋದ್ರ ಬದಲು, ಮಾಡಿದ್ರೆ ಉಪಯೋಗವಾಗಿರುವಂಥದ್ದು ಮಾಡಬೇಕು. ಅದರಲ್ಲಿ ನೀವೇನು ಮಾಡಿ, 1 ಮೀಟ್ರನ್ನ ಒಳ್ಳೊಳ್ಳೆ ಬಟ್ಟೆ ತೊಗೊಳ್ಳಿ. ಕರಿ ಬಣ್ಣವನ್ನು ಬಿಟ್ಟು ಮಿಕ್ಕಿದ ಎಲ್ಲ ಬಣ್ಣಗಳನ್ನು ತೊಗೊಂಡು ಅವ್ರಿಗೆ ಕೊಡಿ. ಉಪಯೋಗ ಆಗುತ್ತೆ. ಅವ್ರಿಗೆ ಉಪಯೋಗ ಆಗಿಲ್ವಾ, ಉಪಯೋಗ ಆಗೋರಂಥ ಮನೆಯಲ್ಲಿರುವಂಥ ಅವರ ಫ್ಯಾಮಿಲಿ ಮೆಂಬರ್ಸು ಅಥವಾ
ಅವ್ರ ಮನೇಲಿ ಅಡುಗೆ ಮಾಡುವಂಥವ್ರು, ಕೆಲಸ ಮಾಡುವಂಥವ್ರು ಯಾರ್ದನ್ನ ಕೊಡ್ತಾರೆ, ಉಪಯೋಗ ಆಗುತ್ತೆ. ನೀವು ಸುಮ್ಮನೆ ಸಣ್ಣ ಸಣ್ಣದು ಮಡಿಸಿರುವಂಥ 10 ರೂಪಾಯಿ 20 ರೂಪಾಯಿ ಅದೆಲ್ಲ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಅಂತ ಲಾಟಲ್ಲಿ ತಂದು ಕೊಟ್ಟರೆ ಪ್ರಯೋಜನ ಆಗಲ್ಲ. ಹಾಗಾಗಿ ಆ ಥರದ್ದು ಕೊಡುವುದಿದ್ದರೆ ಫಸ್ಟ್ ಕ್ಲಾಸಾಗಿ ಕೊಡಿ. ಮರದ ಬಾಗಿನ ಜೋಡಿಸುವ ವಿಧಾನದಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಅಚ್ಚು ಬೆಲ್ಲ, ಕಾಯಿ ಎಂದು ನಾನು ಹೇಳ್ತಿರೋದು ಒಳ್ಳೆ ಒಂದು ಗುಂಡಾಕಾರದವಾಗಿರೋ ತೆಂಗಿನಕಾಯಿ, ಸೀಳ್ಬಿಟ್ಟಿರೋದು ಇಡಬಾರ್ದು, ವಿಳ್ಳೆದೆಲೆ, ಬಟ್ಲಡಿಕೆ, ಬಿಚ್ಚೋಲೆ, ಪುಟ್ಟ ಕನ್ನಡಿ, ಬಿಚ್ಚೋಲೆ ಸೆಟ್ಟು. ಇದರ ಜೊತೆಗೆ ನೀವೊಂದು ಒಳ್ಳೆ ಸೀರೆ, ಅದಕ್ಕೆ ಕುಪ್ಪಸ ಆಡಬೇಕು. ಬರೀ ಸೀರೆ ಇಟ್ಟರೆ ತಪ್ಪು, ಅದಕ್ಕೆ ನೀವು ಸೀರೆಯಲ್ಲೇ ಬ್ಲೌಸ್ ಬಂದಿದೆಯಲ್ಲ ಅನ್ಬೋದು. ಆದರೂ ಒಂದು ಒಳ್ಳೆಯ ಕುಪ್ಪಸವನ್ನು ಅದರ ಮೇಲೆ ಇಟ್ಟು ಅವರಿಗೆ ಅರಿಶಿನ ಮತ್ತು ಕುಂಕುಮದಲ್ಲಿ ಮರದ ಬಾಗಿನವನ್ನು ನಾವು ತಯಾರು ಮಾಡ್ತೇವೆ. ಒಂದು ಮರ ಹೀಗಿದ್ದರೆ ಒಂದು ಮರ ಹೀಗಿರುತ್ತೆ, ಅಂದರೆ ರಿವರ್ಸ್ ಆರ್ಡರಲ್ಲಿ ಕ್ಲೋಸ್ ಆಗಿರ್ತೀವಿ. ಅದನ್ನು ಈ ಸೀರೆಯಲ್ಲಿ ನೀವು ಹುಟ್ಟಿರುವಂತಹ ಹೊಸ ಸೀರೆಯಲ್ಲಿ, ಅವರು ಎದುರುಗಡೆ ಇರುವಂತಹ ಮುತ್ತೈದೆ ಹುಟ್ಟಿರುವಂತಹ ಹೊಸ ಸೀರೆಯಲ್ಲಿ ಏನು ಶಾಸ್ತ್ರ ಹೇಳುತ್ತದೆ ಅಂದರೆ, ಆ ಮರನ ಹೀಗಿಟ್ಟುಕೊಂಡು ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು, ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗ್ನ ಕೊಡು. ಅಂದರೆ ಪತಿವ್ರತೆಯಾದ ಸಾವಿತ್ರಿಯು ಎಲ್ಲರಿಗೂ ಮರದ ಬಾಗ್ನ ಕೊಟ್ಲಂತೆ. ಹಾಗಾಗಿ ಅವಳ ಗಂಡನನ್ನು ಕಾಪಾಡಿಕೊಳ್ಳಲಾಗುತ್ತೆ. ಹಾಗಾದರೆ ಯಾರಿಗೆ ಗಂಡನನ್ನು ಕಾಪಾಡಿಕೊಳ್ಳಲು ಇಷ್ಟವಿರೋಲ್ಲ? ಗಂಡ ಚೆನ್ನಾಗಿದ್ದರೆ ತಾನೇ ನಾವು. ಹಾಗಾಗಿ ಬನ್ನಿ ಮರದ ಬಾಗ್ನ ಜೊತೆ ಎಲ್ಲರಿಗೂ ಕೊಡೋಣ. ಒಂದಲ್ಲ ಹತ್ತಲ್ಲ, ಖರ್ಚು ಯಾವಾಗ ಆಗದಿರೇ ಇರುತ್ತೆ ಸ್ನೇಹಿತರೆ. ಈ ಥರದೆಲ್ಲ ನಮ್ಮ ಬಿಟ್ಟು ಹೋಗಿರುವಂಥ ಎಲ್ಲ ಪದ್ಧತಿ ಕ್ರಮಗಳನ್ನು ಒಂದೊಂದಾಗಿ ನಾವು ಮಾಡ್ತಾ ಬಂದರೆ ಇದೇ ಒಂದು ಸಂತೋಷ. ನಾವು ಮುಂದಿನ ಪೀಳಿಗೆಗೆ ಏನು ಹೇಳಬೇಕು ಅಂದರೆ, ಇದೇ ಹಬ್ಬ ಈ ರೀತಿ ನಾವು ಮಾಡಬೇಕಾಗತ್ತೆ, ಈ ಥರ ನಾವು ಮರ ಜೋಡಣೆ ಮಾಡಬೇಕಾಗತ್ತೆ ಅಂತ ಅವ್ರಿಗೆ ಹೇಳಿ ತಿಳಿಪಡಿಸಿದ್ರೆ, ಓ ನನ್ನ ತಾಯಿ ಈ ಥರ ಮಾಡ್ತಿದ್ಲು ಅಂತ ಮುಂದೆ ಅವರು ಸಂತತಿಯನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಇಲ್ಲದ್ರೆ ನೀವೇ ಮಾಡ್ದಿರ ಬಿಟ್ಬಿಟ್ರೆ ಏನೋ ಒಂದು ಹಬ್ಬ ಅಂತ ಹೇಳಿ ಹಲೋ ಸ್ವಿಗ್ಗಿ, ಹಲೋ ಝೊಮ್ಯಾಟೊ ಅಂತ ಆರ್ಡರ್ ಮಾಡಿದ್ರೆ ಪ್ರಯೋಜನ ಏನಾಗುತ್ತೆ? ಹಾಗಾಗಿ ನೀವು ದಯವಿಟ್ಟು ನೀವೇ ಮನೆಯಲ್ಲಿ ಖಾದ್ಯವನ್ನು ತಯಾರಿಸಿ, ಮನೆಯಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ. ಹೆಣ್ಮಕ್ಳು ಅಂದರೆ ಗಂಡ್ಮಕ್ಳು ಸುಮ್ಮನೆ ಇರಬೇಕು ಅಂತಲ್ಲ ಗೆಳೆಯರೆ, ಅವ್ರನ್ನೂ ಕರೀಲಿ, ಒಬ್ಬರು ಕಾಯಿ ತುರಿಲಿ, ಒಬ್ಬರು ತರಕಾರಿ ಮಾಡಲಿ. ಈ ಥರ ಮಾಡಿ ಎಲ್ಲ ಹಬ್ಬ ಕಾರ್ಯಗಳನ್ನು ಮಾಡಿ, ಎಲ್ಲ ಅರ್ಚನೆ ಅಷ್ಟೋತ್ತರ ಪೂಜೆಯನ್ನು ಮಾಡಿ, ಮನೆ ಶುಚಿರ್ಭೂತಗೊಳಿಸಿ ನೆಮ್ಮದಿಯಿಂದ ಮಾಡುವಂಥ ಹಬ್ಬವೇ ಗೌರಿ ಹಬ್ಬ. ಗೌರಿ ಹಬ್ಬ ಅಂದರೆ ನನಗೆ ಸಂತೋಷ ಕೊಡುವುದೇನೆಂದರೆ, ಯಾರು ಮರದ ಬಾಗಿನಲ್ಲಿ ಏನಿಟ್ಟಿದ್ದಾರೆ ಅಂತ ನೋಡೋದು ನನಗೂ ಆಸೆ. ನಾನು ಎಷ್ಟೇ ದೊಡ್ಡವರಾದರೂ ಮನಸ್ಸಿನಲ್ಲಿ ಮಗು ಅಂತಿರುತ್ತಲ್ವ, ಮುಖ್ಯವಾಗಿ ಗಾಜಿನ ಬಳೆ, ಡಜನ್ ಗಟ್ಟಲೆ ಗಾಜಿನ ಬಳೆ ಹಾಕೋಬೇಕು. ಮನೆಯಲ್ಲಿ ಎಷ್ಟಿದೆಯೋದು ಲೆಕ್ಕ ಇಲ್ಲ, ಆದರೂ ಅವತ್ತಿನ ದಿನ ಕೊಂಡ್ಕೊಂಡು ಹಾಕೊಂಡ್ಬಿಡ್ಬೇಕು, ಓ ನಾವು ಗೌರಿ ಹಬ್ಬ ಮಾಡಿದ್ವಿ ಅಂತ. ಇನ್ನೊಂದೇನೆಂದರೆ, ದೀಪಗಳಿಗೆ ನಾವು ದೀಪ ಪೂಜೆ ಮಾಡ್ತೀವಲ್ಲ, ದೀಪ ಪೂಜೆ ಮಾಡುವಾಗ ದೀಪಕ್ಕೆ ಗೆಜ್ಜೋಸ್ತ್ರ ಹಾಕಿ ಅದರಲ್ಲಿ ಆ ದೀಪವನ್ನು ದೀಪಲಕ್ಷ್ಮಿ ಅಂತ ಹೇಳ್ತೀವಿ. ಅದಕ್ಕೆ ಮಂತ್ರಗಳೆಲ್ಲ ಇರುತ್ತೆ, ಮಂತ್ರಗಳ ಪಠಣ ಮಾಡಿ ಗೌರಿಯ ಅಷ್ಟೋತ್ತರ ವಿಧಾನ ಅಂತ ಪುಸ್ತಕ ಬರುತ್ತೆ. ಅದರಲ್ಲಿ ಗೌರಿ ದೇವಿಗೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಕೃತ ನಮಸ್ತಸ್ತೆ 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 ನಮೋ ನಮಃ. ಎರಡೇ ಲೈನ್ ಹೇಳ್ತೀನಿ, ನಿಮಗೆ ಕೇಳಿಸ್ಕೊಳ್ಳೋಕೆ ಕಾತರತೆ ಇರುತ್ತೋ ಇಲ್ವೋ, ಎಲ್ಲ ಅಷ್ಟೋತ್ತರವನ್ನು ಹೇಳಿ ಆ ತಾಯಿಗೆ ನಮಸ್ಕಾರ ಮಾಡಿ ಮಂಗಳಾರತಿಯನ್ನು ಮಾಡ್ತೀವಿ. ಮಂಗಳಾರತಿ ಮಾಡಿದ ನಂತರ ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ, ನಮಗಿಂತ ನಮ್ಮ ಹಿರಿಯರು ಅಂದರೆ ನಮ್ಮ ತಂದೆ ತಾಯಿ ನಂತರ ಬರೋದು ನಮ್ಮ ಪತಿ, ನಮ್ಮ ಯಜಮಾನ್ರಲ್ವೇ. ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ಆಶೀರ್ವಾದ ತಗೊಂಡು ಅವರ ಕೈಯಲ್ಲಿ ಆ ಗೌರಿಯ ವ್ರತದ ದಾರವನ್ನು ಕಟ್ಕೊಳ್ತೀವಿ. ಈ ವ್ರತದ ದಾರ ಕಟ್ಕೊಳ್ಳುವ ಸಂಕೇತ ಏನೆಂದರೆ, ವಿಶೇಷವಾಗಿ ಗೌರಿಯ ವ್ರತ ಪೂಜೆಯನ್ನು ಮಾಡಿದ್ದೀವಿ ಅಂತ ಹೇಳಿ ನಾವು ಕರೆದವರ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಹೋಗಿ ನಾವು ಎಲ್ಲರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟಷ್ಟು ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ನಮ್ಮ ವಿಶೇಷವಾಗಿರುವ ಹಬ್ಬ ಎಲ್ಲರಿಗೂ ತಿಳಿಪಡಿಸ್ತೇವೆ. ಇದು ತುಂಬ ಸಂತೋಷಕರವಾಗಿ ಮಾಡುವಂತಹ ಹಬ್ಬ ಗೌರಿ ಗಣಪತಿ ಹಬ್ಬ. ಗೌರಿಗೆ ವಿಶೇಷವಾದ ಖಾದ್ಯ ಅಂದರೆ ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ ಅಂದರೆ ತೆಂಗಿನಕಾಯಿಯಲ್ಲಿ ಹೋಳಿಗೆ, ಒಣಕೊಬ್ಬರಿಯಲ್ಲಿ ಹೋಳಿಗೆ, ಇವಾಗಂತೂ ವಿಶೇಷವಾಗಿ ದೂದ್ ಪೇಡ ಹೋಳಿಗೆ, ಲಾಡು ಹೋಳಿಗೆ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಆದರೂ ನಮ್ಮ ತಿಳಿದ ಮಟ್ಟಿಗೆ ಸಂಪ್ರದಾಯವಾಗಿ ಕೆಡದಿರೋ ತುಂಬ ದಿನ ಬರೋದು ಅಂದರೆ ಕಾಯಿ ಹೋಳಿಗೆ ಮಾಡಿ ನಮಗೆ ಬೇಕಾಗಿದ್ದವರು ಎಲ್ಲರಿಗೂ ನಾವು ಅದನ್ನು ಹಂಚಬಹುದು. ಇನ್ನೊಂದು ಏನು ಸಣ್ಣ ಪ್ರಾರ್ಥನೆ ಅಂದರೆ, ನಮಗೆ ತಿಳಿದ ಮಟ್ಟಿಗೆ ನಾವು ಮಾಡ್ತೀವಿ ಕರೆಕ್ಟು, ಆದರೆ ನಾವೇನು ಮಾಡ್ಬೋದು ಅಂದರೆ, ವಯಸ್ಕರು ಮತ್ತು ತೀರಾ ವಿಧವೆಯರಿರ್ತಾರೆ, ಅವರೆಲ್ಲ ಕಷ್ಟಪಡ್ತಾ ಇರ್ತಾರೆ. ಜೀವನ ನಡೆಸೋಕ್ಕೆ ಅವರಿಗೆ ಅಡುಗೆ ಅಂದರೆ ಸಾರಿನ ಪುಡಿ ಮಾರ್ಬೋದು, ಹುಳಿ ಪುಡಿ ಮಾಡ್ಬೋದು, ಚಟ್ನಿ ಪುಡಿ ಮಾರ್ಬೋದು, ಈ ಥರ ಮಾರಿ ಅವರು ಜೀವನ ನಡೆಸ್ತಾ ಇರ್ತಾರೆ. ಅಂಥವ್ರಿಗೆ ಒಂದಿಷ್ಟು ಕಾಯಿ ಹೋಳಿಗೆ ವ್ಯಾಪಾರ ಆದರೆ ನನಗೆ ಒಳ್ಳೆಯದು ಅನ್ನುತ್ತೆ. ಹಾಗಾಗಿ ದಯವಿಟ್ಟು ಅಂಥವ್ರನ್ನು ಹುಡುಕಿ. ನೀವು ಮನೆಯಲ್ಲಿ ಮಾಡಿದ್ರೂ ಖರ್ಚಾಗುತ್ತೆ. ಬೇಳೆ ಬೇಕು, ಹಿಟ್ಟು ಬೇಕು, ಬೆಲ್ಲ ಬೇಕು, ಯಾಲಕ್ಕಿ ಬೇಕು, ತುಪ್ಪ ಬೇಕು, ಅದನ್ನೇ ಅವರು ಹಾಕಿ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಕೇಳಿ ಎಷ್ಟಾಗತ್ತೆ ಅಂತ. 5 ರಿಂದ 10 ರೂಪಾಯಿ ಹೆಚ್ಚಿಗೆ ಆದ್ರೂ ಅವ್ರಿಗೆ ಆರ್ಡರ್ ಕೊಟ್ಟು ಒಂದು 100-150 ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಜನ ನೀವು ಎಷ್ಟು ಜನನ ಕರೆದಿರ್ತೀರಾ, ಎಷ್ಟು ಜನಕ್ಕೆ ನೀವು ಅರ್ಶಿನ ಕುಂಕುಮದಲ್ಲಿ ಕೊಡ್ತೀರಾ ಅಂತ ಲೆಕ್ಕ ಮಾಡಿ ಅವ್ರ ಥರನೇ ಆರ್ಡರ್ ಕೊಟ್ಟರೆ ನಿಮ್ಮಿಂದ ಅವ್ರಿಗೊಂದು ಜೀವನ. ಆ ಹಬ್ಬದಿಂದ 1000 ರೂಪಾಯಿ ಆಗ್ಬೋದು. ನಾವು ಖರ್ಚು ಮಾಡಿದರೆ 1000 ರೂಪಾಯಿ ಆಗ್ಬೋದು.
ಅವ್ರು ಮಾಡಿದರೆ 1500 ಆಗ್ಬೋದು, ಪರವಾಗಿಲ್ಲ, ನಮ್ಮಿಂದ ಒಬ್ಬರಿಗೊಂದು ಆದಾಯ ಆಯಿತು. 500 ನಮ್ಮ ಥರ ನಿಮ್ಮ ಥರ 10 ಜನ 500 ಮಾಡಿದ್ರೆ ಆ ಹಬ್ಬದಿಂದ ಅವ್ರಿಗೊಂದು ಉಪಯೋಗ ಆಗುತ್ತೆ. ಹಬ್ಬದ ನಿಜವಾದ ಆಚರಣೆ ಇದು. ಬಾಗಿಲಿಗೂ ನಾವು ಮಾವಿನ ಸೊಪ್ಪು ಕಟ್ಟಬೇಕು. ಮಾವಿನ ಸೊಪ್ಪು ಅಂದರೆ ವಿಶೇಷವಾಗಿರುವಂತಹ ಗಿಡಮೂಲಿಕೆ. ಮಾವಿನ ಸೊಪ್ಪು ಬಾಗಿಲಿಗೆ ಕಳೆದಿರೋ ಯಾವ ಹಬ್ಬವನ್ನು ಮಾಡಬಾರದು. ಮಾವಿನ ಸೊಪ್ಪಿನಿಂದ ಗಂಗಾಜಲವನ್ನು ತೆಗೆದುಕೊಂಡು ಮನೆ ಶುಚಿರ್ಭೂತವಾಗಿದ ನಂತರ ಎಲ್ಲ ಕಡೆ ಪ್ರೋಕ್ಷಣ ಮಾಡಿ ಹಬ್ಬಕ್ಕೆ ದೀಪವನ್ನು ಹಚ್ಚಬೇಕು ಅಂತಲೇ ಶಾಸ್ತ್ರ. ಸೊ ಮಾವಿನ ಸೊಪ್ಪಿಲ್ಲದೆ ಗೌರಿ ಹಬ್ಬನೂ ಮಾಡೋಕ್ಕಾಗಲ್ಲ, ಗಣಪತಿ ಹಬ್ಬನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಮಾವಿನ ಸೊಪ್ಪು ಕಟ್ಟಿ. ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಮಾವಿನ ಸೊಪ್ಪು ಪರ್ಮನೆಂಟ್ ತೋರಣ ಬೇಡ, ಪ್ಲಾಸ್ಟಿಕ್ಕು ಬೇಡ, ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಆ ಥರ ಎಲ್ಲ ಇರುವಾಗ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ. ಅಯ್ಯೋ ಬಡವರು ಅವರು ಬದುಕಲಿಪ್ಪ, ಅವ್ರಿಗೂ ಅವತ್ತೊಂದು ದಿನವೇ ಒಂದು 20-30 ರೂಪಾಯಿ. ಅಯ್ಯೋ ಮರದಲ್ಲಿ ಕಿತ್ತಿದ್ರೆ 5 ರೂಪಾಯಿ ಆಗಿತ್ತು, ನೀವು ಮರ ಹತ್ತುತ್ತೀರಾ, ಕೀಳಕ್ಕಾಗತ್ತಾ? ಇಲ್ಲ ತಾನೇ, ಕೊಡಿ ಅವ್ರಿಗೆ 10 ರೂಪಾಯಿ. ಆ ಥರ 10 ರೂಪಾಯಿ ಕೊಟ್ಬಿಟ್ಟು ಒಳ್ಳೆ ಥರ ಮಾವಿನ ಸೊಪ್ಪನ್ನು ತಂದು ಕಟ್ಟಿ. ಒರ್ಜಿನಲ್ ಆಗಿರುವ ಹೂವು, ಪ್ಲಾಸ್ಟಿಕ್ ಹೂವು ಬೇಡ ಗೆಳೆಯರೆ. ಯಾಕೆಂದರೆ ಯಾವಾಗಲೂ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು ಅಂತ ಹೇಳಿದ್ರು ನಾವು ಅದನ್ನೇ ಅಲಂಕಾರಕ್ಕೆ ಬಳಸ್ಕೋತೀವಿ. ಒರ್ಜಿನಲ್ ಆಗಿರುವ ರೋಸು, ಬಿಡಿ ಹೂವು ಅಂತ ವಿಶೇಷವಾಗಿರುವಂಥ ಹೂಗಳನ್ನೆಲ್ಲ ತಗೊಂಡು ನಾವು ಅರ್ಚನೆ ಮಾಡಿ ಅಷ್ಟೋತ್ತರ ಮಾಡಿ ಪೂಜೆ ಮಾಡೋಣ. ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಹಬ್ಬವನ್ನು ತಮ್ಮ ಸ್ವಗೃಹಗಳಲ್ಲಿ ಆಚರಿಸಿ ಎಲ್ಲರಿಗೂ ಬೇಕಾಗಿರುವಂತಹ ಏನು ವಿಶೇಷವಾಗಿ ಬೇಕಾಗಿರುತ್ತದೋ ಎಲ್ಲರಿಗೂ ಮಾಡೋಣ. ಹಬ್ಬ ಅಂದರೆ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ಜನ ಬಡಬಗರಿಗೆಲ್ಲ ಅನ್ನವನ್ನು ದಾನ ಮಾಡೋಣ. ಹೊಟ್ಟೆ ತುಂಬ ಊಟ ಮಾಡಿ ಅವರು ಶಿವಾರ್ಪಣ ಮಸ್ತು ಅಂದರೆ ನಮಗೆ ಅದು ಪುಣ್ಯ. ಗೌರಿ ಹಬ್ಬದ ಶುಭಾಶಯಗಳು.